ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ಒಡೆಲ 2 ಅಂತ. ಪಾರ್ಟ್ 1 ನ ಎಕ್ಸ್ಪ್ಲೇನ್ ಮಾಡಿಲ್ಲ, ಆದ್ರೂ ಕೂಡ ಪಾರ್ಟ್ 2 ಕಥೆನ ಹೇಳೋ ಮುಂಚೆ ಪಾರ್ಟ್ 1 ಕಥೆನ ಸಿಂಪಲ್ ಆಗಿ ಹೇಳಿಬಿಡ್ತೀನಿ. ಮೂವಿ ನಿಜವಾಗ್ಲೂ ಚೆನ್ನಾಗಿದೆ. ಯಾರಿಗೆಲ್ಲ ಹಾರರ್ ಇಷ್ಟ ಆಗುತ್ತೋ ಅವರಿಗೆ ಖಂಡಿತವಾಗಿ ಈ ಮೂವಿ ಕೂಡ ಇಷ್ಟ ಆಗೇ ಆಗುತ್ತೆ. ಒಂದ್ ವೇಳೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್, ಕಮೆಂಟ್ ಆಗಿ ಶೇರ್ ಮಾಡಿ. ಸೊ ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆ ಕಡೆಯೋಣ. ಸೊ ನಾನು ಆಗ್ಲೇ ಹೇಳಿದಾಗೆ ಪಾರ್ಟ್ 1 ಕಥೆನ ಸಿಂಪಲ್ ಆಗಿ ಹೇಳ್ತೀನಂತ. ಈ ಒಡೆಲ ಆಕ್ಚುಲಿ ಒಂದು ಊರಿನ ಹೆಸರು. ಆ ಒಡೆಲ ಊರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಹೆಸರು ತಿರುಪತಿ ಅಂತ. ಅವನ ಆಕ್ಚುಲಿ ಒಬ್ಬ ಕೊಲೆಘಾತಕ ಆಗಿದ್ದ. ನಾರ್ಮಲ್ ಆಗಿರುವ ಕೊಲೆಘಾತಕ ಅಲ್ಲ. ಆ ಊರಲ್ಲಿರೋ ಆಲ್ಮೋಸ್ಟ್ ಎಲ್ಲಾ ಹೆಣ್ಣು ಮಕ್ಕಳನ್ನ ಬಲಾತ್ಕಾರ ಮಾಡಿ ಕೊಂದಾಗ್ತಿದ್ದ. ಹಾಗೆ ಅವನ ಈ ಕೃತ್ಯ ಮೂವಿಯ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ನಡೆದ ಹೋಗ್ತಿರುತ್ತೆ. ಯಾವ ರೀತಿ ಅವನು ಕೊಲೆ ಮಾಡ್ತಾನೆಂಬುದೇ ಈ ಮೂವಿಯ ಒಂದು ಥ್ರಿಲ್ಲಿಂಗ್ ಅಂಶ ಅಂತ ಹೇಳ್ಬೋದು. ಹಾಗೆ ಲಾಸ್ಟ್ ಅಲ್ಲಿ ಅದೇ ಊರಲ್ಲಿರುವ ರಾಧಾ ಹೆಸರಿನ ಒಬ್ಬ ಹುಡುಗಿ ಅವನ್ನ ಕೊಲೆ ಮಾಡಿ ಅವನ ಎಲ್ಲಾ ಕಾರ್ಯವನ್ನ ಬಂದ್ ಮಾಡಿ ಬಿಡ್ತಾಳೆ. ಇದು ಆಕ್ಚುಲಿ ಆ ಪಾರ್ಟ್ 1 ನ ಕತೆ. ಅಂಡ್ ಪಾರ್ಟ್ 2 ಅಲ್ಲಿ ಅವನ ಹೆಣನ ಏನ್ ಮಾಡ್ತಾರೆ, ಏನ್ ಕತೆ ಅಂತ ನಮಗೆ ತೋರಿಸ್ತಾ ಹೋಗ್ತಾರೆ. ಅಂಡ್ ಇವಾಗ ಪಾರ್ಟ್ 2 ಕತೆನ ನಿಮ್ಮೊಟ್ಟಿಗೆ ಹೇಳ್ತಾ ಹೋಗ್ತೀನಿ. ಪಾರ್ಟ್ 1 ಅಲ್ಲಿ ಆ ತಿರುಪತಿ ಸತ್ತೋದ ನಂತರ ಅವನ ಶವನ ಮತ್ತೆ ಪುನಃ ಅವನ ಊರಿಗೆ ಕಳಿಸಿಕೊಡ್ತಾರೆ. ಊರಿನ ಎಲ್ಲರಿಗೂ ಕೂಡ ಅವನ ಮೇಲೆ ಒಂದ್ ರೀತಿ ದ್ವೇಷ ಇತ್ತು. ಅವನ ನಾವೇ ಕೊಲೆ ಮಾಡ್ಬೇಕಂತ. ಆದ್ರೂ ಕೂಡ ಒಬ್ಬ ಹೆಣ್ಣು ಹುಡುಗಿ ಅವನ ಕೊಲೆ ಮಾಡಿದ್ದಾಳೆ. ಆದ್ರೆ ಯಾವುದೇ ಕಾರಣಕ್ಕೂ ಅವನ ಹೆಣ ಊರಿಗೆ ಬರಬಾರ್ದಂತ ಆ ಊರಿನವರ ಮನಸ್ಸಲ್ಲಿತ್ತು. ಆದ್ರೂ ಕೂಡ ಆಸ್ಪತ್ರೆಯವರು ಅವನ ಹೆಣವನ್ನ ಅವನ ಮನೆಯವರಿಗೆ ಕಳಿಸಿಕೊಟ್ಟಿದ್ರು. ಅವನ ಮನೆಯಲ್ಲಿ ಆಕ್ಚುಲಿ ಅವನ ಹೆಂಡತಿ, ಅಮ್ಮ ಹಾಗೆ ಇಬ್ಬರು ತಮ್ಮಂದಿರಿದ್ದಾರೆ. ಸೊ ತಿರುಪತಿಯ ಮನೆಯವರು ಅವನ ಹೆಣ ಊರಿಗೆ ಬಂದಾದ ನಂತರ ತುಂಬಾ ಜನ ಬರ್ತಾರೆ, ಹೆಲ್ಪ್ ಮಾಡ್ತಾರಂತ ಊರಿನವರನ್ನೆಲ್ಲ ಕಾಯ್ತಿರ್ತಾರೆ. ಆದ್ರೆ ಅಫ್ಕೋರ್ಸ್ ಅವರು ಎಣಿಸ್ಕೊಂಡಾಗೆ ಊರಿನ ಯಾರು ಕೂಡ ಅವರ ಹೆಲ್ಪ್ಗೆ ಬರಲ್ಲ. ಸೊ ಬೇರೆ ದಾರಿ ತೋರದೆ ಇಬ್ಬರು ತಮ್ಮಂದಿರೆ ಹೆಣವನ್ನ ತಾವೇ ಹೊತ್ಕೊಂಡು ಸ್ಮಶಾನದ ಕಡೆ ಹೆಜ್ಜಾಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಒಬ್ಬ ವ್ಯಕ್ತಿ ಮೂಲಕ ಊರಿನ ಎಲ್ಲರಿಗೆ ಅಂದ್ರೆ ಸರ್ಪಂಚ್, ಪಂಡಿತ್ ಆಗಿ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೆ ಆ ತಿರುಪತಿಯ ಹೆಣ ಊರಿಗೆ ಬಂದಿರೋದು ಗೊತ್ತಾಗುತ್ತೆ. ಸೊ ಸರ್ಪಂಚ್, ಪಂಡಿತ್ ಆಗಿ ಊರಿನ ಎಲ್ಲಾ ಗಣ್ಯ ವ್ಯಕ್ತಿಗಳು ಊರಿನ ಎಲ್ಲಾ ಜನರನ್ನ ಒಂದು ಮರದ ಹತ್ತಿರ ಸೇರಿಸಿ ಮೀಟಿಂಗ್ ಮಾಡಿಸ್ತಾರೆ. ಅದು ಈ ತಿರುಪತಿ ಇದ್ದನಲ್ಲ, ಅವನ ಅಂತ್ಯ ಸಂಸ್ಕಾರವನ್ನ ಯಾವ ರೀತಿ ಮಾಡ್ಬೇಕಂತ. ಯಾಕಂದ್ರೆ ಒಬ್ಬ ವ್ಯಕ್ತಿನ ಅಂತ್ಯ ಸಂಸ್ಕಾರ ಮಾಡೋದ್ರಿಂದ ಅವನಿಗೆ ಶಾಂತಿ ಸಿಗುತ್ತೆ. ಆದ್ರೆ ಈ ವ್ಯಕ್ತಿ ತಿರುಪತಿ ತಾನು ಹುಡ್ದಾಗಿಂದ ಇಲ್ಲಿವರೆಗೆ ಊರಿನವರಿಗೆ ತೊಂದರೆ ಕೊಡ್ತಾ ಬರ್ತಿದ್ದಾನೆ. ಯಾವುದೇ ಕಾರಣಕ್ಕೂ ಅವನ ಹೆಣಕ್ಕೆ, ಅವನ ಆತ್ಮಕ್ಕೆ ಶಾಂತಿ ಕೊಡಬಾರ್ದು. ಅವನ ಆತ್ಮ ಯಾವುದೇ ಕಾರಣಕ್ಕೂ ಸ್ವರ್ಗಕ್ಕೆ ಹೋಗ್ಬಾರ್ದು, ನರಕಕ್ಕೆ ಹೋಗ್ಬೇಕು. ಆ ರೀತಿಯ ಯಾವ್ದಾದ್ರು ಮಾರ್ಗ ಇದೆ ಅಂತ ಊರಿನ ಎಲ್ಲರೂ ಕೂಡ ಅಲ್ಲಿನ ಪಂಡಿತ್ ಹತ್ರ ಕೇಳ್ತಾರೆ. ಆವಾಗ ಪಂಡಿತ್ ತನ್ನಲ್ಲಿದ್ದ ಬುಕ್ ಅನ್ನ ಓದಿ ಒಂದು ಮಾರ್ಗವನ್ನು ಹೇಳ್ತಾರೆ. ಅದೇ ಸಮಾಧಿ ದಂಡ ಅಥವಾ ಸಮಾಧಿ ಶಿಕ್ಷೆ ಅಂತ ಹೇಳ್ತಾರೆ. ಈ ಒಂದು ಸಮಾಧಿಯ ಶಿಕ್ಷೆ ಪ್ರಕಾರ ಅವನ ಯಾವುದೇ ಕಾರಣಕ್ಕೂ ಹೂಳುದಾಗ್ಲಿ ಅಥವಾ ಸುಡುದಾಗ್ಲಿ ಮಾಡಬಾರ್ದು. ಆವಾಗ ಊರಿನವರು ಈ ಸಮಾಧಿ ದಂಡ ಏನಂತ ಕೇಳ್ತಾರೆ. ಆವಾಗ ಪಂಡಿತ್ ಹೇಳ್ತಾನೆ, ಒಬ್ಬ ವ್ಯಕ್ತಿ ಸತ್ತಾಗ ಅವನ ನಾರ್ಮಲ್ ರೀತಿ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಅಂದ್ರೆ ಉದ್ದವಾಗಿ ಮಲಗಿಸಿ ಹೂತಾಕೋದು ಅಥವಾ ಸುಡುವುದು. ಆದ್ರೆ ನಾವು ಯಾವುದೇ ಕಾರಣಕ್ಕೂ ಇವನ್ನ ಆ ರೀತಿ ಮಾಡಬಾರ್ದು. ಅವನ ಶವನ ಉದ್ದವಾಗಿ ಕೂರಿಸಿ ಅವನ ಮೇಲೆ ಮೊದಲು ಒಂದು ಕೋಳಿನ ಬಲಿ ಕೊಟ್ಟು ಅದರ ರಕ್ತವನ್ನ ಹಾಕಿ, ನಂತರ ಊರಿನ ಎಲ್ಲಾ ಜನರ ಉಗುರನ್ನ ಹಾಕಿ, ಆಮೇಲೆ ಇನ್ನೇನು ಸಿಗುತ್ತೋ ಕೆಟ್ಟ ವಸ್ತುಗಳು ಎಲ್ಲವನ್ನ ಹಾಕಿ, ಅವನು ಕೂತಿರೋ ಪೊಸಿಷನ್ ಅಲ್ಲೇ ಅವನ ಮೇಲೆ ಮಣ್ಣು ಹಾಕಿ ಅವನ ಸಂಸ್ಕಾರವನ್ನ ಮಾಡ್ಬೇಕಂತ. ಈ ರೀತಿ ಮಾಡೋದ್ರಿಂದ ಅವನ ಆತ್ಮಕ್ಕೆ ಯಾವ ರೀತಿಯ ಮುಕ್ತಿ ಸಿಗದೆ ಅವನು ಆತ್ಮವಾಗಿರ್ತಾನಂತ ಪಂಡಿತ್ ಹೇಳ್ತಾರೆ. ಆ ಮಾತ್ ಕೇಳಿ ಊರಿನ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ. ನಮಗೆ ತೊಂದರೆ ಕೊಟ್ಟ ಅವನ ಆತ್ಮ ಕೂಡ ತೊಂದರೆಯನ್ನ ಅನುಭವಿಸ್ಬೇಕು. ಸೊ ಈ ಸಮಾಧಿ ದಂಡವೇ ನಿಜವಾದ ಕರೆಕ್ಟ್ ಆದ ಮಾರ್ಗ. ಈ ರೀತಿಯಾಗಿ ಅವನ ಅಂತ್ಯ ಸಂಸ್ಕಾರ ಮಾಡ್ಬೇಕಂತ ಪಂಡಿತ್, ಸರ್ಪಂಚ್ ಆಗಿ ಊರಿನ ಎಲ್ಲರೂ ಕೂಡ ಅದೇ ಕೂಡಲೇ ಸ್ಮಶಾನಕ್ಕೆ ಹೋಗ್ತಾರೆ. ಅಲ್ಲಿ ಆ ತಿರುಪತಿಯ ತಮ್ಮಂದಿರು ಅವನ ಶವನ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ರೆಡಿ ಮಾಡ್ತಿರ್ತಾರೆ. ಆಗ ಸರ್ಪಂಚ್ ಆಗಿ ಪಂಡಿತ್ ಹೋಗಿ ಅವನ್ನೆಲ್ಲ ತಡೆದು ಇವರು ಆ ಮೀಟಿಂಗ್ ಅಲ್ಲಿ ಏನ್ ಪ್ಲಾನ್ ಹಾಕಿದ್ರು ಸಮಾಧಿ ದಂಡ ಆ ರೀತಿಯಾದ ಒಂದು ಶಿಕ್ಷಣ ಕೊಡ್ಲಿಕ್ಕೆ ಮುಂದಾಗ್ತಾರೆ. ತಿರುಪತಿಯ ತಮ್ಮಂದಿರು ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಬೇಡಿ. ಅವನು ಬದುಕಿದ್ದಾಗ ಅಫ್ಕೋರ್ಸ್ ತೊಂದರೆ ಕೊಟ್ಟಿದ್ದಾನೆ, ಆದ್ರೆ ಇವಾಗ ಸತ್ತೋಗಿದ್ದಾನೆ. ಅವನ ಆರಾಮಾಗಿ ಅವನಿಗೆ ಮುಕ್ತಿ ಕೊಡ್ಲಿಕ್ಕೆ ಬಿಡಿ ಅಂತ ತುಂಬಾ ತರದಲ್ಲಿ ಗೋಗರಿತಾರೆ. ಆದ್ರೆ ಪಂಡಿತ್ ಆಗ್ಲಿ, ಸರ್ಪಂಚ್ ಆಗ್ಲಿ ಊರಿನ ಯಾರು ಕೂಡ ಅವನ ಮಾತನ್ನ ಕೇಳದೆ ಅದೇ ಕೂಡಲೇ ಅವನ ಶವನ ತೆಗೆದು ಹೊಂಡದಲ್ಲಿ ಕೂತಿರೋ ಪೊಸಿಷನ್ ಅಲ್ಲಿ ಕೂರಿಸಿ, ನಂತರ ಮೊದಲು ಅವನ ಮೇಲೆ ಕೋಳಿ ಬಲಿಯನ್ನ ಕೊಟ್ಟು ಅದರ ರಕ್ತವನ್ನು ಹಾಕ್ತಾರೆ. ನಂತರ ಊರಿನ ಎಲ್ಲಾ ಜನರ ಉಗುರನ್ನ ಅವನ ಮೇಲೆ ಹಾಕಿ ಕೂತಿರೋ ಪೊಸಿಷನ್ ಅಲ್ಲೇ ಅವನ ಮೇಲೆ ಮಣ್ಣು ಹಾಕಿ ಅಲ್ಲೇ ಸಂಸ್ಕಾರ ಮಾಡಿಬಿಡ್ತಾರೆ. ಹಾಗೆ ಸರ್ಪಂಚ್, ಪಂಡಿತ್ ಹಾಗೆ ಊರಿನ ಎಲ್ಲರೂ ಕೂಡ ತುಂಬಾ ಖುಷಿಯಲ್ಲೇ ಅಲ್ಲಿಂದ ತಮ್ಮ ಮನೆಗೆ ವಾಪಸ್ ಹೋಗ್ತಾರೆ.
ಆ ದಿನ ರಾತ್ರಿ ನಮಗೆ ಮತ್ತೆ ಪುನಃ ಅವನ ಸಮಾಧಿನ ತೋರಿಸ್ತಾರೆ, ಅಂದ್ರೆ ತಿರುಪತಿಯ ಸಮಾಧಿನ ತೋರಿಸ್ತಾರೆ. ಅಲ್ಲಿ ಅವನ ಆತ್ಮ ಅಳ್ತಿರುತ್ತೆ. ನನಗೆ ಈ ರೀತಿ ಪರಿಸ್ಥಿತಿ ತಂದ ಊರಿನ ಸರ್ಪಂಚ್ ಪಂಡಿತ್ ಹಾಗೆ ಯಾರನ್ನೂ ಕೂಡ ಸುಮ್ಮನೆ ಬಿಡಲ್ಲ, ನಾನು ಎಲ್ಲರನ್ನ ಕೂಡ ಕೊಂದು ಈ ರೀತಿ ಸ್ಮಶಾನ ಮಾಡ್ತೇನಂತ ಅವನು ಶಪಥ ಮಾಡ್ತಾನೆ. ಹಾಗೆ ಆ ಸೀನ್ ಅಲ್ಲಿಗೆ ಎಂಡ್ ಆಗುತ್ತೆ. ಇದಾದ ನಂತರ ಮೂವಿ ತುಂಬಾ ದಿನಗಳ ಕಾಲ ಮುಂದೆ ಹೋಗುತ್ತೆ. ಇಲ್ಲಿ ನಮಗೆ ಆ ಊರಿನ ಸರ್ಪಂಚ್ ಇದ್ದನಲ್ಲ, ಅವನ ಮನೇಲಿ ಆಗ್ತಿರುವ ಒಂದು ಶುಭ ಕಾರ್ಯವನ್ನ ತೋರಿಸ್ತಾರೆ. ಆಕ್ಚುಲಿ ಅವನ ಮಗಳಿಗೆ ಮದುವೆ ಆಗ್ತಿತ್ತು. ಸುಮಾರು ಹುಡುಗನ ಹುಡುಕಿದ ನಂತರ ಕೊನೆಗೂ ಅವಳಿಗೆ ಮದುವೆ ಫಿಕ್ಸ್ ಆಗಿದೆ. ಹಾಗೆ ಆ ಮದುವೆನ ಈ ಪಂಡಿತೆ ನೆರವೇರಿಸಿದ್ದ. ಆ ರಾತ್ರಿ ಮದುವೆ ಕಾರ್ಯ ಎಲ್ಲ ಆದ ನಂತರ ಪಂಡಿತ್ ಮನೆಗೆ ಹೋಗ್ತಿರುವಾಗ ಆ ತಿರುಪತಿಯ ಶವನ ಹೂತಾಕಿದ್ರಲ್ಲ, ಆ ಶವದ ಪಕ್ಕದಲ್ಲಿರುವ ಒಂದು ಮರದ ಹತ್ತಿರ ತುಂಬಾ ಜನ ಪೋಲಿ ಹುಡುಗರು ಕೂತು ಡ್ರಿಂಕ್ಸ್ ಮಾಡ್ತಿರ್ತಾರೆ. ಹಾಗೆ ಅವರು ಈ ಪಂಡಿತ್ನ ಕರೆದು ಅವನೇ ಕೂಡ ಡ್ರಿಂಕ್ಸ್ ನ ಆಫರ್ ಮಾಡ್ತಾರೆ. ಆ ಹುಡುಗರ ಗುಂಪಲ್ಲಿದ್ದ ಒಬ್ಬ ಹುಡುಗ ಈ ಸರ್ಪಂಚ್ ನ ಮಗಳನ್ನ ತುಂಬಾ ಪ್ರೀತಿ ಮಾಡ್ತಿದ್ದ. ಹಾಗೆ ಅವನು ಈ ಪಂಡಿತ್ಗೆ ಬೈತಾನೆ, ನಾನು ಲವ್ ಮಾಡ್ತಿದ್ದ ಹುಡುಗಿನ ಬೇರೆಯವರಿಗೆ ಮದುವೆ ಮಾಡಿಸಿ ಕೊಟ್ಟೆ ಅಂತ. ಅದಕ್ಕೆ ಆ ಪಂಡಿತ್ ಹೇಳ್ತಾನೆ, ಇದರಲ್ಲಿ ನನ್ ತಪ್ಪೇನಿಲ್ಲ, ನಾನು ಮಂತ್ರ ಹೇಳಿ ಮದುವೆ ಮಾಡಿಸಿಕೊಟ್ಟೆ. ಸರ್ಪಂಚ್ ಆಗಿ ಮಗಳ ಒಪ್ಪಿಗೆಯೊಂದಿಗೆ ಈ ಎಲ್ಲ ಮದುವೆ ಆಗಿದ್ದು ನಿನ್ನ ಬ್ಯಾಡ್ ಲಕ್ ಅಂತ ಪಂಡಿತ್ ಹೌಹಾರಿ ನಗ್ತಾನೆ. ಅದನ್ ಕೇಳಿ ಆ ಹುಡುಗಂಗೆ ತುಂಬಾ ಕೋಪ ಬರುತ್ತೆ. ಹಾಗೆ ಕುಡಿದ ಮತ್ತಲ್ಲಿ ಅವನು ಹೇಳ್ತಾನೆ, ನಾನು ಈ ಕೂಡ್ಲಿ ಆ ಸರ್ಪಂಚ್ ನ ಮಗಳ ಫಸ್ಟ್ ನೈಟ್ ಆಗ್ತುಂಟಲ್ಲ, ಆ ರೂಮ್ಗೆ ಹೋಗಿ ಅವಳನ್ನ ಬಲಾತ್ಕಾರ ಮಾಡ್ತೇನೆ. ಹಾಗೆ ಅಲ್ಲಿಂದ ವಾಪಸ್ ಬಂದು ಊರಿನವರಿಗೆ ಆ ಬಲಾತ್ಕಾರ ಮಾಡಿದ್ದು ಸತ್ತೋದ ತಿರುಪತಿಯ ಆತ್ಮ ಅಂತ ಈ ಎಲ್ಲಾ ಕಡೆ ಸುದ್ದಿ ಹಬ್ಬಿಸಿ ನಾನು ಸೇಫ್ ಆಗ್ತೇನಂತ ಅವನು ಒಂಥರ ವಿಕೃತವಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಮಾತ್ ಕೇಳಿ ಈ ಪಂಡಿತ್ಗೆ ಭಯ ಸ್ಟಾರ್ಟ್ ಆಗುತ್ತೆ. ನಿಮ್ಮೊಟ್ಟಿಗೆ ನಾ ಇರುವುದಿಲ್ಲ ಅಂತ ಅವನು ಅದೇ ಕೂಡಲೇ ಅಲ್ಲಿಂದ ಹೊರಡ್ಲಿಕ್ಕೆ ಮುಂದಾಗ್ತಾನೆ. ಆದ್ರೆ ಅವನಿಗೆ ಟಾಯ್ಲೆಟ್ ಬಂದ ಕಾರಣ ಅವನು ಅಲ್ಲೇ ಸಮಾಧಿ ಉಂಟಲ್ಲ, ಆ ತಿರುಪತಿಯ ಶವನ ಹೂತಾಕಿದ್ರಲ್ಲ, ಅದೇ ಸಮಾಧಿ ಹತ್ರ ಹೋಗಿ ಟಾಯ್ಲೆಟ್ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಆವಾಗ ಅವನ ಕಾಲಿಗೆ ಒಂದು ಮುಳ್ಳು ಚುಚ್ಚಿದ ಕಾರಣ ಅವನ ರಕ್ತ ಆ ಸಮಾಧಿ ಮೇಲೆ ಬೀಳುತ್ತೆ. ಹಾಗೆ ಆ ಸಮಾಧಿ ಒಳಗಿದ್ದ ತಿರುಪತಿಯ ಆತ್ಮ ಜೀವಗೊಂಡು ಈ ಪಂಡಿತ್ ದೇಹನ ಹೊಕ್ಕುತ್ತೆ. ಹಾಗೆ ಆ ಪಂಡಿತ್ ದೇಹನ ಹೊಕ್ಕಿದ ಕೂಡ್ಲೆ ಆ ಆತ್ಮ ಅದೇ ಕೂಡ್ಲೆ ಗಾಡಿ ತೆಗೆದು ಈ ಸರ್ಪಂಚ್ ನ ಮಗಳ ಫಸ್ಟ್ ನೈಟ್ ಆಗ್ತುಂಟಲ್ಲ ಆ ರೂಮ್ಗೆ ಎಂಟ್ರಿ ಕೊಡುತ್ತೆ. ಈ ಪಂಡಿತ್ ಬಂದಿರೋ ರೀತಿ ಹಾಗೆ ಅವ್ನು ಆಡ್ತಿರೋ ರೀತಿ ನೋಡಿ ಸರ್ಪಂಚ್ ನ ಮಗಳ ಹಾಗೆ ಅವಳ ಗಂಡನಿಗೆ ಒಂಥರ ಅನುಮಾನ ಬರುತ್ತೆ. ಸರ್ಪಂಚ್ ನ ಮಗಳ ಗಂಡ ಪಂಡಿತ್ಗೆ ವಾರ್ನಿಂಗ್ ಮಾಡ್ತಾನೆ, ನಿನಗೆ ನಾಚಿಕೆ ಆಗಲ್ವಾ ಇದೇ ಕೂಡಲೇ ರೂಮಿಂದ ಹೋಗುವಂತ. ಬಟ್ ಅವನ್ ಮಾತ್ರ ಅದಕ್ಕೆ ತಲೆ ಕೆಡಿಸ್ಕೊಳ್ಳದೆ ಒಂದೇ ಒಂದು ಪಂಚ್ ಕೊಟ್ಟು ಆ ಸರ್ಪಂಚ್ ಮಗಳ ಗಂಡನನ್ನ ಕೊಂದಾಕ್ತಾನೆ. ಹಾಗೆ ನಂತರ ಆ ಹುಡುಗಿ ಹತ್ತಿರ ಬಂದು ಒಂಥರ ವಿಕೃತವಾಗಿ ಅವಳೊಟ್ಟಿಗೆ ಬೇವ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಒಂದೇ ಪೆಟ್ಟಿಗೆ ಅವಳ ಕೂದಲನ್ನ ಕಿತ್ತಾಕಿ ನಂತರ ಅವಳನ್ನ ಕೂಡ ಬರ್ಬರವಾಗಿ ಕೊಂದಾಕಿ ಬಿಡ್ತಾನೆ. ಅದರ ನೆಕ್ಸ್ಟ್ ಡೇ ಆಫ್ ಕೋರ್ಸ್ ಈ ಎಲ್ಲಾ ಅನುಮಾನ ಈ ಪಂಡಿತ್ ಮೇಲೆ ಬರುತ್ತೆ. ಪಂಡಿತ್ ಎಲ್ಲಾ ತರದಲ್ಲೂ ಗೋಗರಿತಾನೆ, ನನಗೆ ನಿನ್ನ ನೈಟ್ ಕುಡಿದಾದ ನಂತರ ಏನಾಯ್ತಂತ ಗೊತ್ತಿಲ್ಲ, ನನ್ನ ಬಿಟ್ಬಿಡಿ ಅಂತ. ಆದ್ರೂ ಕೂಡ ಊರಿನವರು ಅವನ ಮಾತನ್ನ ನಂಬದೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪೊಲೀಸರು ವಿಚಾರಣೆ ಮಾಡ್ತಾರೆ. ಆವಾಗ ಪಂಡಿತ್ಗೆ ನಿನ್ನೆ ನೈಟ್ ಅಷ್ಟೇ ಆ ಹುಡುಗಿ ಹೇಳಿದ ಮಾತು ನೆನಪಾಗುತ್ತೆ, ನಾನು ಬಲಾತ್ಕಾರ ಮಾಡಿ ತಿರುಪತಿ ಮೇಲೆ ಹಾಕ್ತೇನಂತ. ಸೊ ಅದೇ ಮಾತನ್ನ ಅವನು ಈ ಪೊಲೀಸರಿಗೆ ಹೇಳ್ತಾನೆ. ಸೊ ಪೊಲೀಸರು ಅದೇ ಕೂಡಲೇ ಆ ಹುಡುಗರ ಗುಂಪನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾರೆ. ಇವನ್ ಅವರಿಗೆ ಕೂಡ ಆ ವಿಷಯದ ಬಗ್ಗೆ ಏನು ಗೊತ್ತಿರೋದಿಲ್ಲ. ಅವರು ಒಂದೇ ಒಂದು ಮಾತನ್ನ ಹೇಳ್ತಿರ್ತಾರೆ, ನಾವೇ ಕೊಲೆ ಮಾಡಿಲ್ಲ ಅಂತ. ಆದ್ರೆ ಪೊಲೀಸರು ಅವನ ನಂಬದೆ ಪಂಡಿತ್ ಆಗಿ ಆ ಹುಡುಗರ ಗುಂಪನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಆದ್ರೆ ನೋಡ್ತಿರೋ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿತ್ತು ಈ ಎಲ್ಲಾ ಸಾವಿಗೂ ಕಾರಣ ಅದೇ ತಿರುಪತಿಯ ಆತ್ಮ ಅಂತ. ಆದ್ರೆ ಸ್ಯಾಡ್ಲಿ ಊರಿನ ಯಾರಿಗೂ ಕೂಡ ಅದು ಗೊತ್ತಾಗ್ತಿರ್ಲಿಲ್ಲ. ಸೊ ಹೋಗ್ತಾ ಹೋಗ್ತಾ ತಿರುಪತಿಯ ಆತ್ಮದ ಕಾಟ ಆ ಊರಲ್ಲಿ ಇನ್ನೂ ಕೂಡ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದಿನ ಒಬ್ಬ ವ್ಯಕ್ತಿ ಆ ಊರಿನ ಬಾಬಾ ಹತ್ತಿರ ಬಂದು ತನ್ನ ಮಗಳ ಬಗ್ಗೆ ಏನೋ ಕಂಪ್ಲೇಂಟ್ ಕೊಡ್ತಾನೆ. ಅಂದ್ರೆ ಅವಳಿಗೇನೋ ಉಪದ್ರ ಆಗಿದೆ, ನೀವೇನೋ ಪರಿಹಾರ ಕೊಡಿ ಅಂತ. ಅದಕ್ಕೆ ಆ ಬಾಬಾ ಒಂದು ಕೋಳಿನ ರಸ್ತೆಯಲ್ಲಿ ಬಲಿ ಕೊಡು ಅಂತ ಹೇಳಿದ್ರು. ಸೊ ಅದೇ ಒಂದು ಕಾರಣ ಇಟ್ಕೊಂಡು ಆ ದಿನ ಆ ವ್ಯಕ್ತಿ ಹಾಗೆ ಅವನ ಹೆಂಡತಿ ಯಾರೂರದ ಒಂದು ರೋಡ್ ಅಲ್ಲಿ ಒಂದು ಕೋಳಿನ ಬಲಿ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ಹಾಗೆ ಆ ಬಲಿ ಕೊಟ್ಟು ಹೋದ ನಂತರ ಅಲ್ಲಿ ಅದೇ ತಿರುಪತಿಯ ಆತ್ಮ ಪ್ರತ್ಯಕ್ಷಗೊಂಡು ಆ ಕೋಳಿನ ತಿಂತಿರುತ್ತೆ. ಆ ಒಂದು ದೃಶ್ಯನ ಅದೇ ಊರಿನ ಒಬ್ಬ ವ್ಯಕ್ತಿ ನೋಡಿರ್ತಾನೆ. ಹಾಗೆ ಅದೇ ಕೂಡಲೇ ಬಂದು ಆ ವಿಷಯನ ಬಾಬಾ ಹತ್ರ ಹೇಳ್ತಾನೆ. ಬಾಬಾ ಬಿಟ್ಟು ಆ ವಿಷಯನ ಊರಿನ ಯಾರು ಕೂಡ ನಂಬಲ್ಲ. ಯಾಕಂದ್ರೆ ಆತ್ಮ ಅಂತ ಆ ಊರಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ಉಪದ್ರ ಆಗಿರ್ಲಿಲ್ಲ. ಬಟ್ ಇವಾಗ ಆತ್ಮ ಬರ್ಲಿಕ್ಕೆ ಹೇಗೆ ಚಾನ್ಸ್ ಉಂಟಂತ ಅವರೆಲ್ಲರೂ ಕೂಡ ನಗ್ತಿದ್ರು ಆ ವಿಷಯ ಕೇಳಿ. ಬಟ್ ಬಾಬಾಗ್ ಮಾತ್ರ ಎಲ್ಲೋ ಮಿಸ್ ಹೊಡೆದಿತ್ತು.
ಏನೋ ಅಪಾಯ ಆಗ್ಲಿಕ್ಕಿದೆ ಅಂತ. ಅಂಡ್ ಇಷ್ಟು ಮಾತ್ರ ಅಲ್ಲ, ಆ ತಿರುಪತಿಯ ಆತ್ಮಕ್ಕೆ ಅವನ ಸೈಕಲ್ ಅಂದ್ರೆ ತುಂಬಾ ಇಷ್ಟ ಇತ್ತು. ಅದಕ್ಕೋಸ್ಕರ ಮನೇಲಿದ್ದ ಸೈಕಲ್ ನ ಅದು ತಗೊಂಬಂದು ರಾತ್ರಿಡೀ ಯಾರಿಗೂ ಕೂಡ ಗೊತ್ತಾಗ್ದಿರುವ ಹಾಗೆ ಅದು ಸೈಕಲ್ ಅಲ್ಲಿ ತಿರುಗಾಡ್ತಿತ್ತು. ಸೊ ಊರಲ್ಲಿ ಇಷ್ಟೆಲ್ಲ ಸಾವು ನೋವು ಆಗ್ತಿರುವಾಗ ಅದೇ ಊರಿನ ಒಬ್ಬ ಗಣ್ಯ ವ್ಯಕ್ತಿ ತನ್ನ ಮಗಳಿಗೆ ಮದುವೆ ಮಾಡಿಸ್ಲಿಕ್ಕೆ ಹೊರಟಿದ್ದ. ಸರ್ಪಂಚ್ ನ ಮಗಳ ವಿಷಯ ಹಾಗಾಗಿದೆ ಅಂತ ಗೊತ್ತಿದ್ರು ಕೂಡ ಅವನು ಅದೇ ಕೂಡಲೇ ತನ್ನ ಮಗಳ ಮದುವೆನ ಮಾಡ್ಲಿಕ್ಕೆ ಹೊರಟಿದ್ದ. ಸೊ ಬಾಬಾ ಹತ್ತಿರ ಅವನು ಮದುವೆ ಕಾರ್ಡ್ ಕೊಡ್ಲಿಕ್ಕೆ ಬಂದಾಗ ಬಾಬಾ ಕೂಡ ಆ ವಿಷಯದ ಬಗ್ಗೆ ಕ್ವಶನ್ ರೈಸ್ ಮಾಡಿದ್ದ. ಊರಲ್ಲಿ ಸೂತಕ ಇನ್ನೂ ಕೂಡ ಇದೆ, ನೀನು ಮದುವೆ ಮಾಡಿಸ್ಬೇಕಂತ ಅವನು ಪ್ರಶ್ನೆನ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ಈ ಮದುವೆ ಗಂಡ್ ಸಿಕ್ಕಿರುವುದು ನಮ್ಮ ಪುಣ್ಯ, ಇವಾಗ ಬಿಟ್ರೆ ಅವನಿನ್ನು ಸಿಗಲ್ಲ, ಅದಕ್ಕೋಸ್ಕರ ನಾನು ಈ ಸೂತಕ ಗೀತಕಲ್ಲ ನಂಬಲ್ಲ, ಮದುವೆ ಮಾಡಿಸ್ತೇನೆ, ಬರುದಾದ್ರೆ ಬನ್ನಿ ಅಂತ ತುಂಬಾ ರೂಢ್ ಆಗಿ ಮಾತಾಡಿ ಅಲ್ಲಿಂದ ಹೊರಟೋಗ್ತಾನೆ. ಹಾಗೆ ಕೊನೆಗೂ ಆ ಮದುವೆ ದಿನ ಬರುತ್ತೆ. ಆ ಮದುವೆ ದಿನ ಊರಿನ ಎಲ್ಲಾ ಗಣ್ಯ ವ್ಯಕ್ತಿಗಳು ಕೂಡ ಬಂದಿರ್ತಾರೆ. ಹಾಗೆ ಸರ್ಪಂಚ್ ಒಂದು ವಾರದ ಹಿಂದೆಷ್ಟೇ ಮಗಳನ್ನ ಕಳ್ಕೊಂಡಿದ್ನಲ್ಲ, ಅದೇ ಸರ್ಪಂಚ್ ಆ ವ್ಯಕ್ತಿಯ ಮಗಳ ಮದುವೆ ಕೂಡ ಬಂದಿರ್ತಾನೆ. ಅವನ ಆಕ್ಚುಲಿ ತುಂಬಾ ಬೇಜಾರಲ್ಲಿದ್ದ. ಹಾಗೆ ಆ ಒಂದು ಮದುವೆಯಲ್ಲಿ ಅವನಿಗೆ ಒಬ್ಬ ವ್ಯಕ್ತಿ ಕಡೆಯಿಂದ ತುಂಬಾ ಅವಮರ್ಯಾದೆ ಆಗುತ್ತೆ. ಅದನ್ನ ಸಹಿಸ್ಕೊಳ್ಳಿಕ್ಕಾಗದೆ ಅವನು ಅಲ್ಲಿಂದ ಗಲಾಟೆ ಮಾಡ್ಕೊಂಡು ಟ್ರಾಕ್ಟರ್ ಮೂಲಕ ವಾಪಸ್ ಬರ್ತಾನೆ. ಹಾಗೂ ವಾಪಸ್ ಬರ್ತಿರುವಾಗ ಅಫ್ಕೋರ್ಸ್ ಈ ಎಲ್ಲಾ ಕಡೆ ಕತ್ತಲು ಕವಿದು ರಾತ್ರಿ ಆಗಿತ್ತು. ಅವನಿಗೆ ಎಕ್ಸಾಕ್ಟ್ ಆಗಿ ಈ ತಿರುಪತಿ ಶವನ ಹೂತಾಗಿದ್ರಲ್ಲ ಅದೇ ಸಮಾಧಿ ಹತ್ತಿರ ಟಾಯ್ಲೆಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನು ಅದೇ ಕೂಡಲೇ ಗಾಡಿ ನಿಲ್ಲಿಸಿ ಆ ಸಮಾಧಿ ಹತ್ತಿರ ಹೋಗಿ ಅವನು ಟಾಯ್ಲೆಟ್ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಹಾಗೆ ಈ ಪಂಡಿತ್ಗೆ ಆಗಿತ್ತಲ್ಲ ಅದೇ ರೀತಿ ಅವನ ಕಾಲಿ ಕೂಡ ಮುಳ್ಚುಚ್ಚಿ ಅವನ ರಕ್ತ ಸಮಾಧಿ ಮೇಲೆ ಬಿದ್ದು ಆ ತಿರುಪತಿಯ ಆತ್ಮ ಇವನ್ ಮೈ ಮೇಲೆ ಬರುತ್ತೆ. ಹಾಗೆ ಅದೇ ಕೂಡಲೇ ಆ ಆತ್ಮ ಟ್ರಾಕ್ಟರ್ನ ತಗೊಂಡು ಬೆಳಿಗ್ಗೆಷ್ಟೇ ಮದುವೆ ಆಗಿತ್ತಲ್ಲ ಆ ಹುಡುಗ ಹುಡುಗಿಯರ ಫಸ್ಟ್ ನೈಟ್ ಎಲ್ಲಾಗ್ತುಂಟಂತ ಆ ಒಂದು ಪ್ಲೇಸ್ ನ ಹುಡುಗ್ಲಿಕ್ಕೆ ಶುರು ಮಾಡುತ್ತೆ. ಹಾಗೆ ಆ ಆತ್ಮ ಗೊತ್ತಾಗುತ್ತೆ ಊರ ಆಚಿರುವ ಒಂದು ಗದ್ದೆಯಲ್ಲಿ ಒಂದು ಸೆಟಪ್ ಮಾಡಿ ಆ ದಂಪತಿಗಳು ತಮ್ಮ ಫಸ್ಟ್ ನೈಟ್ ನ ಮಾಡ್ತಿದ್ದಾರಂತ. ಈ ಕಡೆ ಟ್ರಾಕ್ಟರ್ ಮೂಲಕ ಬಂದ ಆ ತಿರುಪತಿಯ ಆತ್ಮ ಆ ದಂಪತಿಗಳಿದ್ದ ಪ್ಲೇಸ್ ಹತ್ತಿರ ಹೋಗಿ ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಆ ದಂಪತಿಗಳನ್ನ ಕೊಂದಿದ್ರು ಅದೇ ರೀತಿ ಈ ದಂಪತಿಗಳನ್ನ ಕೂಡ ಆ ಆತ್ಮ ಕೊಂದು ಬಿಡುತ್ತೆ. ಅದು ಬಹಳ ದಾರುಣವಾಗಿ. ನಂತರ ಅಲ್ಲಿದ್ದ ಇಡೀ ಗದ್ದೆಗೆ ಅದು ಬೆಂಕಿ ಹಾಕಿ ಬಹಳ ಭೀಕರವಾಗಿ ಆ ಇಬ್ಬರು ದಂಪತಿಗಳನ್ನ ಆ ಆತ್ಮ ಕೊಂದು ಹಾಕುತ್ತೆ. ನಂತರ ಆ ವಿಷಯ ಎಲ್ಲರಿಗೂ ಕೂಡ ಗೊತ್ತಾಗಿ ಊರಿನ ಎಲ್ಲರೂ ಕೂಡ ಅದೇ ಸರ್ಪಂಚ್ ಆಗಿ ಪಂಡಿತ್ ಮೇಲೆ ಅನುಮಾನ ಪಡ್ತಾರೆ. ಆಕ್ಚುಲಿ ಅವಾಗಷ್ಟೇ ಸರ್ಪಂಚ್ ಆಗಿ ಪಂಡಿತರು ಅವರಿಬ್ಬರು ಜೈಲಿಂದ ಬಿಡುಗಡೆ ಆಗಿದ್ರು. ಊರಿನವರಿಗೆ ಈ ವಿಷಯ ಗೊತ್ತಾಗಿದೆ ತಡ. ಅದೇ ಕೂಡಲೇ ಅವರಿಬ್ಬರನ್ನ ಹೋಗಿ ಎಳ್ಕೊಂಡ್ ಬಂದು ಊರಿನ ಮಾರುಕಟ್ಟೆ ಹಾಕಿ ಅವರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಆವಾಗಲ್ಲಿ ಅದೇ ಊರಿನ ಒಬ್ಬ ಬಾಬಾ ಬರ್ತಾನೆ. ಅವನು ಹೇಳ್ತಾನೆ, ಆಗಿರೋ ಕೊಲೆಗಳಿಗೆ ಹಾಗೆ ಇವ್ರುಗಳಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಾವು ಇವರನ್ನ ಚಿಕ್ಕ ವಯಸ್ಸಿನ ನೋಡ್ತಾ ಬರ್ತಿದ್ದೇವೆ. ಕೊಲೆ ಮಾಡುವಷ್ಟು ಕೆಟ್ಟವರು ಇವರಲ್ಲ, ಇದಕ್ಕೆ ಕಾರಣ ಬೇರೆನಿದೆ ಅಂತ ಅದೇ ಕೂಡಲೇ ಒಬ್ಬ ವ್ಯಕ್ತಿನ ಕರೆಸಿ ಸಿಸಿಟಿವಿ ಕ್ಯಾಮರಾನ ತೆಗೆದು ಅದರ ಎಲ್ಲಾ ವಿಡಿಯೋನ ಪ್ಲೇ ಮಾಡ್ತಾನೆ. ಅಂದ್ರೆ ಅವನು ಅವರಿಗೆ ಇದೆಲ್ಲ ಮಾಡ್ತಿರೋದು ತಿರುಪತಿಯ ಆತ್ಮ ಅಂತ ಹೇಳ್ತಾನೆ. ಫಸ್ಟ್ ಗೆ ಯಾರು ಕೂಡ ನಂಬಲ್ಲ. ನಂತರ ತಿರುಪತಿಯ ಆತ್ಮದ ಆಕ್ಟಿವಿಟಿ ಇರುವ ಕೆಲವು ವಿಡಿಯೋನ ಎಲ್ಲಾ ಜನರಿಗೆ ತೋರಿಸ್ತಾನೆ. ಅಲ್ಲಿ ಅವನ ಆತ್ಮ ಚಿಕನ್ ತಿಂತಿರೋದು, ಸೈಕಲ್ ಮೂಲಕ ಊರೆಲ್ಲ ರೌಂಡ್ ಆಗ್ತಿರೋದು ಅವರಿಗೆ ತೋರಿ ಬರುತ್ತೆ. ಅದನ್ನ ಕಂಡು ಊರಿನ ಎಲ್ಲರಿಗೂ ಕೂಡ ಕನ್ಫರ್ಮ್ ಆಗುತ್ತೆ ಇದು ತಿರುಪತಿಯ ಆತ್ಮದೇ ಕಾಟ ಅಂತ. ಬಟ್ ಆ ವಿಷಯನ ಆವಾಗಷ್ಟೇ ಅಲ್ಲಿ ಬಂದ ಪೊಲೀಸ್ ನಂಬಲ್ಲ. ಈ ದೆವ್ವಾಗಿವ ಅಂತ ಏನು ಕೂಡ ಇಲ್ಲ, ಇದೆಲ್ಲ ನಿಮ್ಮ ಭ್ರಮೆ ಅಂತ ಅವನು ಅವರಿಗೆಲ್ಲ ಒಂದು ಚಾಲೆಂಜ್ ಆಗ್ತಾನೆ. ಅದೇನಪ್ಪ ಅಂದ್ರೆ, ಈ ರಾತ್ರಿ ನಾನೊಬ್ಬನೇ ಆ ತಿರುಪತಿಯ ಹೆಣ ಉಂಟಲ್ಲ ಸಮಾಧಿ, ಅಲ್ಲಿ ಒಂದಿನ ಠಿಕಾಣಿ ಹುಡ್ತೀನಿ. ನನ್ಗೇನಾದ್ರೂ ಎಕ್ಸ್ಪೀರಿಯನ್ಸ್ ಆದ್ರೆ ನೀವ್ ಹೇಳಿದ್ ನಿಜ ಅಂತ. ಒಂದ್ ವೇಳೆ ಆಗದಿದ್ರೆ ಈ ಪಂಡಿತ್ ಆಗಿ ಸರ್ಪಂಚ್ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೇನಂತ ಅವನು ಅದೇ ಕೂಡಲೇ ಆ ಸಮಾಧಿ ಹತ್ತಿರ ಹೋಗಿ ಒಂದು ಟೆಂಟ್ ನ ಹಾಕಿ ಅಲ್ಲೇ ಆರಾಮ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಆ ಒಂದ್ ರಾತ್ರಿ ಕೂಡ ಕಳೆದು ಬೆಳಗಾಗುತ್ತೆ. ಊರಿನ ಎಲ್ಲಾ ಜನರು ಕೂಡ ಒಂದು ಕ್ಯೂರಿಯಾಸಿಟಿಲಿ ಸೀದಾ ಅವನಿದ್ದ ಪ್ಲೇಸ್ ಗೆ ಹೋಗ್ತಾರೆ. ನೋಡಿದ್ರೆ ಆ ವ್ಯಕ್ತಿ ಪೊಲೀಸ್ ಇದ್ದಾನಲ್ಲ, ಅವನು ಯಾವ ರೀತಿ ಆ ಚೇರ್ ಮೇಲೆ ಕೂತಿದ್ನೋ ರಾತ್ರಿ ಹೊತ್ತು ಅದೇ ತರ ಆ ಚೇರ್ ಅಲ್ಲಿ ಸತ್ತೋಗ್ಬಿಟ್ಟಿದ್ದ. ಊರಿನ ಜನರೋಗಿ ಅವನ ಟಚ್ ಮಾಡ್ತಾರೆ. ನೋಡಿದ್ರೆ ಅವನ ಬೆನ್ನಿನ ಭಾಗವನ್ನ ಎಲ್ಲವನ್ನ ಆ ಆತ್ಮ ತಿಂದ್ಬಿಟ್ಟಿತ್ತು. ಅನಂತರ ನಮ್ಗೆ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ಆ ಪೊಲೀಸ್ನ ಯಾವ ರೀತಿಯಾಗಿ ತಿರುಪತಿಯ ಆತ್ಮ ಕೊಂದಿತ್ತು ಅಂತ. ಸೊ ಇದನ್ನೆಲ್ಲ ಕಂಡು ಊರಿನ ಎಲ್ಲರಿಗೂ ಕೂಡ ಭಯ ಸ್ಟಾರ್ಟ್ ಆಗುತ್ತೆ. ಊರಿನ ಒಬ್ಬೊಬ್ರೆ ಸತ್ತೋಗ್ತಿದಾರೆ ಅಂದ್ರೆ ಈ ಊರು ಸ್ಮಶಾನ ಆಗೋದಂತೂ ಗ್ಯಾರಂಟಿ. ಹೇಗಾದ್ರೂ ಮಾಡಿ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡ್ಬೇಕಂತ ಅವರು ಅದೇ ಕೂಡಲೇ ಜೈಲಿದ್ದ ರಾಧನ ಹೋಗಿ ಮೀಟ್ ಆಗ್ತಾರೆ. ಈ ರಾಧ ಬೇರೆ ಯಾರು ಅಲ್ಲ, ತಿರುಪತಿನ ಕೊಂದಿದ್ಲಲ್ಲ ಅವಳೇ ಅವಳು. ತಿರುಪತಿಯ ಆತ್ಮ ಬಂದಿರೋ ವಿಷಯ ಕೇಳಿ ಈ ರಾಧಗೆ ನಿಜವಾಗ್ಲೂ ಕೋಪ ಹಾಗೆ ಬೇಜಾರಾಗುತ್ತೆ. ಇಷ್ಟು ಕಷ್ಟಪಟ್ಟು ಅವನ ಕೊಂದಾದ ನಂತರ ಕೂಡ ಅವನ ಆತ್ಮ ಮತ್ತೆ ಬಂದಿದೆ ಅಂದ್ರೆ ನಿಜವಾಗ್ಲೂ ಅವನ ಆತ್ಮನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಅಂತ ಅವಳಿಗೆ ಅರಿವಾಗುತ್ತೆ. ಆದ್ರೆ ಸದ್ಯದ ಪರಿಸ್ಥಿತಿಲಿ ಅವಳಿಗೆ ಹೆಲ್ಪ್ ಮಾಡೋಗಿಲ್ಲ, ಯಾಕಂದ್ರೆ ಅವಳು ಜೈಲಿದ್ದಾಳೆ. ಅದಕ್ಕೋಸ್ಕರ ಅವಳು ಅವಳ ತಂಗಿ ಮೊರೆ ಹೋಗ್ತಾಳೆ. ಅವಳ ತಂಗಿ ಬೇರೆ ಯಾರು ಅಲ್ಲ,
ಭೈರವಿ ತಮನ್ನಾ ಭಾಟಿಯಾ ಈ ಮೂವಿಯ ಹೀರೋಯಿನ್. ಸೊ ಅದರ ನೆಕ್ಸ್ಟ್ ಇಂದಲೇ ನಮಗೆ ಈ ಭೈರವಿಯ ಇಂಟ್ರಡಕ್ಷನ್ ಸೀನ್ ಅನ್ನ ತೋರಿಸ್ತಾರೆ. ಅವಳು ಆ ಊರಿಗೆ ಬಂದ್ ಕೂಡಲೇ ಮೊದಲೋಗಿದ್ದೆ ಆ ತಿರುಪತಿಯ ಸಮಾಧಿ ಹತ್ತಿರ. ಆ ಸಮಾಧಿನ ಕಂಡ್ ಕೂಡಲೇ ಅವಳಿಗೆ ಗೊತ್ತಾಗುತ್ತೆ ಇದು ಅತ್ಯಂತ ಬಲಶಾಲಿಯಾದ ಒಂದು ಆತ್ಮ ಅಂತ. ಸೊ ಅವಳು ಅದೇ ಕೂಡಲೇ 4 ನಂದಿ ಮೂರ್ತಿನ ಆ ಸಮಾಧಿ ಮೇಲೆ ಪ್ಲೇಸ್ ಮಾಡಿ ಅದರ ಸುತ್ತಮುತ್ತ 9 ಧಾನ್ಯ ಹಾಗೆ ಗಂಗಾಜಲವನ್ನು ಹಾಕ್ತಾಳೆ. ಈ ನಂದಿ ಮೂರ್ತಿನ ಇಡುವ ಉದ್ದೇಶ ಏನಪ್ಪಾ ಅಂದ್ರೆ ಈ ನಂದಿ ದುಷ್ಟಶಕ್ತಿಗಳನ್ನ ಊರೊಳಗೆ ಬರೋದನ್ನ ತಡೆಯುತ್ತೆ ಅಂತ ಒಂದ್ ನಂಬಿಕೆ ಇದೆ. ಆಕ್ಚುಲಿ ಇದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದೆ ಕೂಡ. ಅದೇ ಒಂದ್ ಕಾರಣಕ್ಕೆ ಇವಳು 4 ನಂದಿ ಮೂರ್ತಿನ ಆ ಸಮಾಧಿ ಮೇಲೆ ಬೇರೆ ಬೇರೆ ದಿಕ್ಕಲ್ಲಿ ಪ್ಲೇಸ್ ಮಾಡಿರ್ತಾಳೆ. ಹಾಗೆ ಅದರ ಸುತ್ತಮುತ್ತ ನಾಗ ಸಾಧುಗಳ ಜಡೆಯನ್ನ ಕಟ್ಟಿ ಹಾಕ್ತಾಳೆ. ಸೊ ಅದ್ರ ಮೂಲಕ ಕೂಡ ಯಾವುದೇ ದುಷ್ಟಶಕ್ತಿ ಬರಲ್ಲ ಎಂಬುದು ಅವರ ಒಂದು ನಂಬಿಕೆ ಆಗಿತ್ತು. ಎನಿವೇ ಹಾಗೆ ಊರಿನ ಎಲ್ಲ ಜನರಿಗೂ ಕೂಡ ಒಂದು ವಾರ್ನ್ ಮಾಡ್ತಾಳೆ. ಇವಾಗ ಯಾವುದೇ ಕಾರಣಕ್ಕೂ ಅವನ ಆತ್ಮ ಬರ್ಲಿಕ್ಕೆ ಸಾಧ್ಯ ಇಲ್ಲ. 15 ದಿನ ಆದ ನಂತರ ಶುಕ್ಲ ಪಕ್ಷ ಬರುತ್ತೆ. ಅದಾದ ನಂತರ ತನ್ನಾಗ್ ತಾನೇ ಈ ತಿರುಪತಿಯ ಆತ್ಮ ಭಸ್ಮವಾಗುತ್ತೆ. ಆ 15 ದಿನದ ಒಳಗಡೆ ಯಾರಾದ್ರೂ ಬಂದು ಈ ಮೂರ್ತಿನ ಒಂಚೂರು ಕೂಡ ಅಲುಗಾಡಿಸಿದ್ರೆ ಅವನ ಆತ್ಮ ಮತ್ತೆ ಪುನಃ ರಿಲೀಸ್ ಆಗುತ್ತೆ. ಅದಕ್ಕೋಸ್ಕರ ಯಾರೊಬ್ಬ ವ್ಯಕ್ತಿಯಲ್ಲಿ ಬೇಲಿ ಹಾಕಿ ಯಾವಾಗ್ಲೂ ಕಾವಲು ಕಾಯ್ಬೇಕಂತ ಎಲ್ಲರಿಗೂ ವಾರ್ನ್ ಮಾಡ್ತಾಳೆ. ಸೊ ಅದೇ ಕೂಡಲೇ ಊರಿನವರು ಒಬ್ಬನ ನೇಮಿಸಿ ಅವನು ಅದೇ ಕೂಡಲೇ ಆ ಸಮಾಧಿ ಸುತ್ತಮುತ್ತ ಬೇಲಿ ಹಾಕಿ ಅಲ್ಲಿ ಕಾವಲು ಕಾಯಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ 1-2 ದಿನ ಆಗುತ್ತೆ. ಈ 3ನೇ ದಿನ ಏನಾಗುತ್ತೆ, ಸತ್ಯಂ ಹೆಸರಿನ ಒಬ್ಬ ಫಿಲ್ಮ್ ಮೇಕರ್ ಶೂಟಿಂಗ್ ಮಾಡ್ಬೇಕಂತ ಆ ಊರಿಗೆ ಬರ್ತಾನೆ. ಹಾಗೆ ತಾನು ತಂದಿದ್ದ ಡ್ರೋನ್ ಮೂಲಕ ಈ ತಿರುಪತಿಯ ಸಮಾಧಿ ಉಂಟಲ್ಲ ಅಲ್ಲೆಲ್ಲ ಶಾರ್ಟ್ ತೆಗೆದಿರ್ತಾನೆ. ಹಾಗೆ ಶಾರ್ಟ್ ತೆಗಿತಿರುವಾಗ ಡ್ರೋನ್ ಇದ್ದಕ್ಕಿದ್ದಾಗಿ ಆ ಸಮಾಧಿ ಮೇಲೆ ಬೀಳುತ್ತೆ. ಇವರನ್ನ ತಗೊಳ್ಳಿಕ್ ಹೋಗ್ತಾರೆ. ಆವಾಗ ಅಲ್ಲಿದ್ದ ಕಾವಲುಗಾರ ಅವರನ್ನ ತಡಿತಾನೆ. ಈ ಸತ್ಯಂಗೆ ಆ ಡ್ರೋನ್ ನ ಅವಶ್ಯಕತೆ ಜಾಸ್ತಿ ಇದ್ದ ಕಾರಣ ರಾತ್ರಿ ಹೊತ್ತಲ್ಲಿ ಆ ಕಾವಲುಗಾರ ಮಲಗಿದ್ದಾಗ ಯಾರಿಗೂ ಗೊತ್ತಾಗದಿರುವಾಗೆ ಆ ಬೇಲಿನ ಮುರಿದು ಡ್ರೋನ್ ನ ತಗೊಳ್ಳಿಕ್ ಹೋಗ್ತಾನೆ. ಆವಾಗ ಅಲ್ಲಿದ್ದ ನಂದಿ ಮೂರ್ತಿಗಳು ಶೇಕ್ ಆಗುತ್ತೆ. ಹಾಗೆ ಅಲ್ಲಾಕಿದ್ದ ಬೇಲಿಂದ ಈ ಸತ್ಯಂಗೆ ಗಾಯ ಆಗಿ ಅವನ ರಕ್ತ ತಿರುಪತಿಯ ಸಮಾಧಿ ಮೇಲೆ ಬಿದ್ದು ತಿರುಪತಿಯ ಆತ್ಮ ರಿಲೀಸ್ ಆಗಿ ಅವನ್ನ ಆವರಿಸಿಕೊಳ್ಳುತ್ತೆ. ಅದಾದ ನಂತರ ತಿರುಪತಿಯ ಆತ್ಮ ಅವನ ಆವರಿಸಿಕೊಂಡ ನಂತರ ಅದೇ ಕೂಡಲೇ ಊರೊಳಗೆ ಸುತ್ತಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಆ ತಿರುಪತಿಯ ಆತ್ಮಕ್ಕೆ ಮನೆ ಹೊರಗಡೆ ಸ್ನಾನ ಮಾಡ್ತಿರುವ ಭೈರವಿ ತೋರಿ ಬರ್ತಾಳೆ. ಹಾಗೆ ಇನ್ನೇನು ಆ ಆತ್ಮ ಅವಳನ್ನ ಪೊಸೆಸ್ ಮಾಡ್ಲಿಕ್ಕಂತ ಹೋಗುವಾಗ ಅಲ್ಲಿದ್ದ ದೇವಸ್ಥಾನದೊಳಗಿಂದ ಒಂದು ನಾಗರವು ಬಂದು ಅವನ ತಡೆದು ಮತ್ತೆ ಪುನಃ ಅದೇ ಸಮಾಧಿ ಹತ್ತಿರ ಎಳ್ಕೊಂಡೋಗುತ್ತೆ. ಹಾಗೆ ಅಲ್ಲಿಗೆ ಭೈರವಿ ಕೂಡ ಬಂದು ಅವನಿಗೆ ಸವಾಲಾಗ್ತಾಳೆ. 15 ದಿನವರೆಗೆ ಎಲ್ಲೂ ಕೂಡ ನೀ ಹೋಗುವಾಗಿಲ್ಲ, ನೀನು ನಾಶವಾಗ್ತಿ ಅಂತ. ಇದರಿಂದ ಆ ಆತ್ಮಕ್ಕೆ ಇನ್ನೂ ಕೂಡ ಕೋಪ ಬರುತ್ತೆ. ಹಾಗೆ ಅದೇ ಕೂಡಲೇ ಅದು ಅಘೋರಿಯ ಹೆಲ್ಪ್ ತಗೊಂಡು ಈ ಪಂಚಭೂತ ಇರುತ್ತಲ್ಲ, ಅಗ್ನಿ ವಾಯು ಅಂತಲ್ಲ, ಆ ಎಲ್ಲವನ್ನ ಸಿದ್ಧ ಮಾಡಿಕೊಂಡು ಅದು ಒಂದು ಪವರ್ಫುಲ್ ಡೀಮನ್ ಆಗಿ ವಾಪಸ್ ಬರುತ್ತೆ. ಆ ಹೊತ್ತಿಗಾಗ್ಲಿ ಜೈಲಲ್ಲಿ ಬಂದಿಯಾಗಿದ್ದ ಈ ರಾಧಾ ಕೂಡ ಬಿಡುಗಡೆಯಾಗಿ ಊರಿಗೆ ವಾಪಸ್ ಬರ್ತಾಳೆ. ಈ ಅಘೋರಿಯ ಹೆಲ್ಪ್ ತಗೊಂಡು ಎಲ್ಲಾ ಪಂಚಭೂತವನ್ನ ಸಿದ್ಧ ಮಾಡ್ಕೊಂಡ ಈ ಆತ್ಮ ಊರಿಗೆ ಬಂದಾದ ಕೂಡಲೇ ಇಡೀ ಊರಿನ ಸುತ್ತಮುತ್ತ ಒಂದು ಸರ್ಕಲ್ ಅಲ್ಲಿ ಒಂದು ಗೆರೆ ಎಳೆಯುತ್ತೆ. ಇಫ್ ಇನ್ ಕೇಸ್ ಈ ಊರಿನವರು ಯಾರು ಕೂಡ ಈ ಗೆರೆನ ದಾಟಿ ಆಚೆ ಹೋದ್ರೆ ಅವರ ಸಾವಾಗುತ್ತೆ. ಇವತ್ತಿಂದ ಈ ಊರೊಂದು ಸ್ಮಶಾನವಾಗಿ ಬದಲಾಗುತ್ತೆ. ನಿಮ್ಗೆ ಏನೇ ಕಷ್ಟ ಬಂದ್ರೂ ಕೂಡ ಈ ಊರನ್ನ ದಾಟಿ ಹೋಗುವಾಗಿಲ್ಲ, ಹೋದ್ರೆ ನೀವು ಸತ್ತೋಗ್ತೀರಂತ ಆತ್ಮ ಎಲ್ಲರಿಗೂ ಕೂಡ ಹೇಳುತ್ತೆ. ಆದ್ರೂ ಕೂಡ ಅದನ್ನ ಅಲ್ಲೆಗಳೆದು ಅಲ್ಲಿದ್ದ ಅದೇ ಊರಿನೊಬ್ಬ ವ್ಯಕ್ತಿ ಆ ಗೆರೆನ ದಾಟಿ ಹೋಗ್ಲಿಕ್ಕೆ ಟ್ರೈ ಮಾಡ್ತಾನೆ. ಆವಾಗ ಇದ್ದಕ್ಕಿದ್ದಾಗೆ ಹೇಗಾಗುತ್ತೋ ಗೊತ್ತಿಲ್ಲ, ಅವನ ಕತ್ತು ಕಟ್ಟಾಗಿ ಅವನು ಆ ಸ್ಪಾಟ್ ಅಲ್ಲೇ ಸತ್ತೋಗ್ಬಿಡ್ತಾನೆ. ಅದನ್ನ ಕಂಡು ಊರಿನ ಎಲ್ಲರಿಗೂ ಕೂಡ ಗಾಬರಿ ಆಗುತ್ತೆ. ಈ ಆತ್ಮ ಹೇಳ್ತಿರೋದು ನಿಜ, ನಾವೀ ಗೆರೆ ದಾಟಿ ಹೋದ್ರೆ ಗ್ಯಾರಂಟಿ ಸತ್ತೋಗ್ತೇವೆ, ಅದ್ರ ಬದಲು ಹೀಗಿರುವಂತ ಆವತ್ತಿಂದ ಹಾಗಿರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಒಂದಿನ ಏನಾಗುತ್ತೆ, ಒಬ್ಬ ಮಗುವಿಗೆ ತುಂಬಾ ಜ್ವರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಪ್ರಜ್ಞೆ ತಪ್ಪಿ ಹೋಗಿ ಅದನ್ನ ಹೇಗಾದ್ರೂ ಮಾಡಿ ಪಕ್ಕದೂರಲ್ಲಿರುವ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲೇಬೇಕಾಗಿತ್ತು. ಆದ್ರೆ ಗೆರೆ ದಾಟಿ ಹೋಗುವಾಗಿಲ್ಲ. ಏನ್ ಮಾಡುದಂತ ಇವರೆಲ್ಲ ಸೀದಾ ಹೋಗಿ ಭೈರವಿ ಹತ್ರ ಸಹಾಯ ಕೇಳ್ತಾರೆ. ಆಗ ಭೈರವಿ ಆ ರಾಧಾಳ ಸಹಾಯ ತಗೋತಾಳೆ. ಯಾಕಂದ್ರೆ ರಾಧಾ ತಿರುಪತಿಯ ಹೆಂಡತಿಯಾಗಿದ್ಲು. ರಾಧಾ ಹೋಗಿ ತಿರುಪತಿ ಹತ್ರ ಮಾತಾಡಿದಾಗ ಆತ್ಮ ಸ್ವಲ್ಪ ವೀಕ್ ಆಗುತ್ತೆ. ಅದೇ ಟೈಮ್ ನೋಡ್ಕೊಂಡು ನಾವು ಕ್ರಾಸ್ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ ಅಂತ ರಾಧಾ ಕೂಡ ಒಪ್ಕೊಂಡು ಅದೇ ಕೂಡಲೇ ತಿರುಪತಿಯ ಆತ್ಮದ ಹತ್ತಿರ ಹೋಗಿ ಪುಸ್ಲಾಯಿಸೋಕೆ ನೋಡ್ತಾಳೆ. ಹಾಗೆ ಈ ಕಡೆ ಭೈರವಿ ಊರಿನ ಎಲ್ಲಾ ಕಡೆ ಮೈಕ್ ಆನ್ ಮಾಡಿ ಆ ಮೈಕ್ ಮೂಲಕ ದೇವರ ಮಂತ್ರವನ್ನ ಹೇಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಇದ್ದಕ್ಕಿದ್ದಾಗೆ ಕರೆಂಟ್ ಹೋಗಿ ಆ ಎಲ್ಲ ಕೂಡ ಸ್ಟಾಪ್ ಆಗಿ ಈ ಆತ್ಮ ಗೊತ್ತಾಗುತ್ತೆ ರಾಧಾ ನಂಗೆ ಮೋಸ ಮಾಡ್ತಿದ್ದಾಳಂತ. ಸೊ ಅದೇ ಕೂಡಲೇ ಆ ಆತ್ಮ ಆ ಮಗುವನ್ನ ಆವರಿಸ್ಕೊಂಡು ಅದರ ಮೂಲಕ ಈ ರಾಧನ ಕತ್ತನ್ನ ಕೊಯ್ದು ಅವಳನ್ನ ಭೀಕರವಾಗಿ ಕೊಂದಾಗುತ್ತೆ. ಇದನ್ನೆಲ್ಲ ಕಂಡು ಭೈರವಿ ಗೊತ್ತಾಗುತ್ತೆ ಆತ್ಮಕ್ಕೆ ಏನ್ ಬೇಕಂತ ನಾನು ಅದರ ಹತ್ರ ಹೋಗಿ ಕೇಳಿದ್ರೆ ಆವಾಗ ಅದರದು ಸುಮ್ನಾಗುತ್ತೆ ಅಂತ ಸೀದಾ ಹೋಗಿ ಅದರ ಹತ್ರ ಕೇಳ್ತಾಳೆ. ಆವಾಗ ಆತ್ಮ ಶಾಕಿಂಗ್ಲಿ
ಈ ಭೈರವಿನ ಕೇಳುತ್ತೆ. ಅವಳು ನನ್ನ ಮದುವೆ ಆಗ್ಬೇಕಾಗಿ ಅವಳ ಇಡೀ ಲೈಫ್ನ ನನಗಾಗಿ ಅರ್ಪಣೆ ಮಾಡ್ಬೇಕಂತ ಅದೊಂದು ಷರತ್ತಾಗುತ್ತೆ. ಬೇರೆ ದಾರಿ ತೋರದೆ ಭೈರವಿ ಅದಕ್ಕೆ ಒಪ್ಕೋತಾಳೆ. ಹಾಗೆ ಆ ಒಂದಿನ ಮದುವೆ ಆಗ್ಲಿಕ್ಕೆ ಎಲ್ಲ ತಯಾರಿನ ಮಾಡ್ಕೋತಾಳೆ ಕೂಡ. ಊರಿನವರು ಎಷ್ಟೇ ಬೇಡ ಅಂದ್ರೂ ಕೂಡ ಇವಳು ಮಾತ್ರ ಊರವರ ಮಾತನ್ನ ಕೇಳಲ್ಲ. ಇವಳು ಹೋಗುವಾಗ ಅಲ್ಲಿದ್ದ ಬಾಬ್ ಹತ್ತಿರ ಒಂದು ಕೋಡ್ ವರ್ಡ್ ರೀತಿಲಿ ಒಂದು ವರ್ಡ್ ಹೇಳಿ ಹೋಗ್ತಾಳೆ, ಕಪಾಲ ಮೋಕ್ಷ ಅಂತ. ಅದರ ಅರ್ಥ ಈ ಸಮಾಧಿ ಒಳಗಿದ್ದ ತಿರುಪತಿಯ ಆತ್ಮನ ತೆಗೆದು ಬರ್ನ್ ಮಾಡ್ಬೇಕಂತ. ಸೊ ಬಾಬಾ ಆ ಒಂದು ಕಾರ್ಯ ಮಾಡಲಿಕ್ಕೆ ಮುಂದಾದ್ರೆ ಈ ಕಡೆ ಭೈರವಿ ತಿರುಪತಿ ಹತ್ರ ಹೋಗಿ ಅವನ್ನ ಮದುವೆ ಆಗ್ಲಿಕ್ಕೆ ಮುಂದಾಗ್ತಾಳೆ. ನಂತರ ತಿರುಪತಿ ಅವಳನ್ನ ಪೊಸೆಸ್ ಮಾಡಿ ಒಂಥರ ಬಲಾತ್ಕಾರ ಮಾಡಲಿಕ್ಕೆ ಟ್ರೈ ಮಾಡ್ತಿರುವಾಗ ಯಾವುದೊಂದು ಶಕ್ತಿ ಅವನ್ನ ತಡೆತಿರುತ್ತೆ. ನಂತರ ಅವನು ಭೈರವಿನ ಕರ್ಕೊಂಡು ಬಂದು ದೇವಸ್ಥಾನದ ಮುಂದೆ ಹಾಕಿ ಊರಿನ ಎಲ್ಲರ ಮುಂದೆ ಅವಳಿಗೆ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ತನ್ನ ಒಂದು ತಾಂತ್ರಿಕ ಶಕ್ತಿ ಮೂಲಕ ಊರಿನ ಎಲ್ಲರಿಗೂ ಕೂಡ ಮಾಟ ಮಾಡಿ ಅವರ ಕಣ್ಣು ಬಾಯಿ ಎಲ್ಲ ಕಡೆಯಿಂದ ಕೂಡ ರಕ್ತ ಬರುವಾಗೆ ಮಾಡ್ತಾನೆ. ಸೊ ಈ ಮಧ್ಯೆ ಭೈರವಿ ಶಿವಮಂತ್ರವನ್ನ ಜಪ ಮಾಡ್ತಿರ್ತಾಳೆ. ಅದು ಎಷ್ಟೋ ಕೋಟಿ ಸಲ ಜಪ ಮಾಡಿದ್ರೆ ಶಿವ ಪ್ರತ್ಯಕ್ಷವಾಗ್ತಾನಂತ ಒಂದು ನಂಬಿಕೆ ಇದೆ. ಸೊ ಅದೇ ರೀತಿ ಜಪ ಮಾಡ್ತಾ ಮಾಡ್ತಾ ಅಂತೂ ಮೊದಲಿಗೆ ಅವರೆಲ್ಲರಿಗೂ ಅಂದ್ರೆ ಖಾಲಿ ಭೈರವಿ ಮಾತ್ರ ಅಲ್ಲ, ಇಡೀ ಊರಿನ ಜನರಿಗೆ ನಂದಿಯ ದರ್ಶನ ಆಗುತ್ತೆ. ಹಾಗೆ ಲಾಸ್ಟ್ ಅಲ್ಲಿ ಶಿವ ಕೂಡ ದರ್ಶನ ಕೊಟ್ಟು ಅವಳ ಕೈಲಿ ಒಂದು ವೆಪನ್ ಕೊಡ್ತಾನೆ. ಇದ್ರ ಮೂಲಕ ಆ ಒಂದು ಆತ್ಮನ ಸರ್ವನಾಶ ಮಾಡುವಂತ. ಸೊ ಅದೇ ಕೂಡಲೇ ಇವಳೊಂದು ದುರ್ಗಾ ಮಾತೆ ರೀತಿ ಕನ್ವರ್ಟ್ ಆಗಿ ಆ ವೆಪನ್ನ ಆತ್ಮದ ಒಳಗೆ ಚುಚ್ಚಿ ಅದನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತಾಳೆ. ಹಾಗೆ ಅಲ್ಲಿಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ. ಮೂವಿ ಲಾಸ್ಟ್ ಸೀನಲ್ಲಿ ನಮಗೆ ಆ ಊರಿನ ಎಲ್ಲ ಕಡೆ ಸುತ್ತಾಡ್ತಿರುವ ಅಂದ್ರೆ ಸೈಕಲ್ ಒಂದೇ ಸುತ್ತಾಡ್ತಿರುವ ಸ್ತ್ರೀನ ತೋರಿಸಿ ಇವನ ಆತ್ಮ ಇನ್ನೂ ಕೂಡ ನಾಶವಾಗಿಲ್ಲ, ಒಡೆಲ ಪಾರ್ಟ್ 3 ಕೂಡ ಬರುತ್ತೆ ಅಂತ ಆ ಮೂವಿನಲ್ಲಿಗೆ ಎಂಡ್ ಮಾಡಿಬಿಡ್ತಾರೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.